ಇನ್ನು ಇದೆಲ್ಲದರ ಜೊತೆಗೆ ಇವತ್ತು ಈ ಇಡಿಯಾಗಿ ನೀವು ಪೆಟ್ರೋಲ್ ಹಾಕಂಗಿದ್ರೆ ಹಾಕಿ ಟ್ಯಾಂಕಿಗೆ, ಆದರೆ ಬಾಟ್ಲ ಗೇಟ್ಗಳಲ್ಲಿ ಪೆಟ್ರೋಲನ್ನು ತುಂಬಿಕೊಡಂಗಿಲ್ಲ. ಯಾರೇ ಏನೇ ನಮ್ಮ ಗಾಡಿ ಎಲ್ಲೋ ನಿಂತಿದೆ ಬಾಟ್ಲಿಗೆ ಹಾಕಿ ಅಂತಂತಂದರೆ ಬಾಟ್ಲಿಗಳಿಗೆ ಪೆಟ್ರೋಲ್ ಹಾಕಂಗಿಲ್ಲ. ಪೊಲೀಸರಿಗಾಗಲೇ ಎಚ್ಚರಿಕೆ ಕೊಟ್ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ. ಹೀಗಾಗಿ ಬಾಟ್ಲ್ಗಳಲ್ಲಿ ಪೆಟ್ರೋಲ್ ಕೊಡಬಾರ್ದು. ಲೂಸ್ ಕೊಟ್ಟರೆ ಕಾನೂನು ವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಅನ್ನುವಂಥ ಆತಂಕ. ಹೀಗಾಗಿ ನೋಡಿದ್ರೆ ಬಂಕ್ಗಳಿಗೆ ತೆರಳಿ ನೋಟಿಸನ್ನು ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಕಾವೇರಿ ಅರ್ಜಿ ವಿಚಾರಣೆ ನಡೆಯಲ್ಲ. ಕಾರಣ ಇದೆ. ಈ ಪ್ರಕರಣದ ವಿಚಾರಣೆಯಿಂದ ನ್ಯಾಯಮೂರ್ತಿ ವಿ ಮೋಹನ ಹಿಂದಕ್ಕೆ ಸರಿದಿದ್ದಾರೆ. ನ್ಯಾಯಮೂರ್ತಿ ವಿಕ್ರಮನಾಥ್ ನೇತೃತ್ವದ ಪೀಠಕ್ಕೆ ಅರ್ಜಿ ವರ್ಗಾವಣೆಯಾಗಿದೆ. ನ್ಯಾಯಮೂರ್ತಿ ವಿಕ್ರಮನಾಥ್ ಅವ್ರಿಗೂ ಕೂಡ ಅನಾರೋಗ್ಯ. ಈ ಹಿನ್ನೆಲೆಯಲ್ಲಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಲ್ಪಡುತ್ತೆ. ಕಾವೇರಿ ನೀರಿಗೋಸ್ಕರ ತಮಿಳುನಾಡು ಸರ್ಕಾರ ಅರ್ಜಿ ಸಲ್ಲಿಸಿದೆ. ಇವತ್ತು ಎರಡೆರಡು ಸಂಗತಿಗಳು. ಒಂದು, ನ್ಯಾಯಮೂರ್ತಿ ವಿಕ್ರಮನಾಥ್ ಅವರಿಗೆ ಹುಷಾರಿಲ್ಲ. ಇನ್ನೊಂದೇನು ಅಂದರೆ ಪ್ರಕರಣದ ವಿಚಾರಣೆಯಿಂದ ನ್ಯಾಯಮೂರ್ತಿ ವಿ ಮೋಹನ ಅವರು ಹಿಂದಕ್ಕೆ ಸರಿದಿದ್ದಾರೆ.